ಮಲೆನಾಡಿನ ತಪ್ಪಲ್ನಲ್ಲಿ ಊರಿನಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ಸುಂದರ ಹಳೆಯ ಮನೆ. ಸುತ್ತಲೂ ಅಡಿಕೆ ತೋಟ, ಕಾಫಿ ಗಿಡಗಳು, ಎತ್ತರದ ಮರಗಳು. ಆ ಮನೆಯಲ್ಲಿ ರಮೇಶ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನ ತಾಯಿ 3 ವರ್ಷಗಳ ಹಿಂದೆ ಮೃತಪಟ್ಟಿದ್ದರು. ತಂದೆ ಬಾಲ್ಯದಲ್ಲಿಯೇ ತೀರಿಕೊಂಡಿದ್ದರು. ಈಗ ಆ ದೊಡ್ಡ ಮನೆಯಲ್ಲಿ ಅವನು ಒಬ್ಬನೇ ಉಳಿದಿದ್ದ. ಮಲೆನಾಡಿನ ಜೀವನವೇ ಹಾಗೆ. ಬೆಳಿಗ್ಗೆ ಹೊಲಗದ್ದೆಗಳ ಕೆಲಸ, ಮಧ್ಯಾಹ್ನ ಅಕ್ಕಪಕ್ಕದವರ ಜೊತೆ ಮಾತುಕತೆ, ಸಂಜೆ ಟೀ ಅಂಗಡಿಯಲ್ಲಿ ಅರಟೆ. ಹಗಲು ಸಮಯ ಹೇಗೋ ಕಳೆಯುತ್ತಿತ್ತು. ಆದರೆ ರಾತ್ರಿ ಹೊತ್ತಾದ್ರೆ ಮಾತ್ರ ಆ ದೂರದ ಮನೆಯ ನಿಶಬ್ದತೆ ಅವನನ್ನ ಸುತ್ತುವರಿಯುತ್ತಿತ್ತು. ಆ ದಿನವೂ ಸಂಜೆಯಿಂದಲೇ ಮಳೆ ಆರಂಭವಾಗಿತ್ತು. ರಾತ್ರಿ 8 ಗಂಟೆಗೆ ರಮೇಶ್ ಊರಿನ ಟೀ ಅಂಗಡಿಯಲ್ಲಿ ಕುಳಿತಿದ್ದ. ರಮೇಶ್, ಇವತ್ತು ಮಳೆ ತುಂಬಾ ಜೋರಾಗಿದೆ, ಬೇಗ ಮನೆಗೆ ಹೋಗು. ಹೌದು ಶಿವಣ್ಣ, ಇನ್ನೊಂದು ಟೀ ಕುಡಿದು ಹೊರಡುವುದಷ್ಟೇ. ಅಷ್ಟರಲ್ಲಿ ಅಲ್ಲೇ ಕುಳಿತಿದ್ದ ಹಿರಿಯ ವ್ಯಕ್ತಿ ಗೋಪಾಳನ್ನ ನಿಧಾನವಾಗಿ ಹೇಳಿದರು. ರಮೇಶ್, ಇವತ್ತು ರಾತ್ರಿ ಯಾರೇ ಬಾಗಿಲು ತಟ್ಟಿದರೂ ತಕ್ಷಣ ತೆಗಿಬೇಡ. ಏನನ್ನ, ಮತ್ತೆ ನಿಮ್ಮ ಭೂತದ ಕತೆ ಶುರುವಾಯ್ತಾ? ನಾನು ತಮಾಷೆ ಮಾಡ್ತಿಲ್ಲ. ಈ ಮಳೆಗಾಲದಲ್ಲಿ ಕೆಲವೊಂದು ವಿಚಿತ್ರ ಸಂಗತಿಗಳು ನಡೆಯುತ್ತೆ. ಸರಿ ಸರಿ, ನಾನು ಜಾಗೃತೆಯಿಂದ ಇರ್ತೀನಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟ. ಆ ರಾತ್ರಿ ರಮೇಶ್ ಮನೆಯೊಳಗೆ ಇದ್ದ. ಹೊರಗೆ ಭಾರಿ ಮಳೆ ಸುರಿಯುತ್ತಿತ್ತು. ಗಾಳಿ ಮರಗಳ ಕೊಂಬೆಗಳನ್ನ ಬಡಿದು ವಿಚಿತ್ರ ಶಬ್ದಗಳು ಮಾಡುತ್ತಿದ್ದವು. ಅವನಿಗೆ ಅಷ್ಟೇನು ಭಯ ಇರಲಿಲ್ಲ. ಮಲೆನಾಡಿನಲ್ಲಿ ಬೆಳೆದವನಾದ್ದರಿಂದ ಇಂತಹ ಮಳೆ ಗಾಳಿ ಅವನಿಗೆ ಹೊಸದೇನೂ ಅಲ್ಲ. ಆದ್ರೆ ಆ ದಿನ ಒಂದು ಸಮಸ್ಯೆ ಇತ್ತು. ಪವರ್ ಕಟ್. ಸಂಜೆಯಿಂದಲೇ ಕರೆಂಟ್ ಹೋಗಿತ್ತು. ಮನೆಯೊಳಗೆ ಒಂದು ಸಣ್ಣ ತೂರಾಯಿ ದೀಪ ಮಾತ್ರ ಹೊಳೆಯುತ್ತಿತ್ತು. ಅದರ ಮಂದವಾದ ಬೆಳಕು ಗೋಡೆಗಳ ಮೇಲೆ ವಿಚಿತ್ರ ನೆರಳುಗಳನ್ನ ಮೂಡಿಸುತ್ತಿದ್ದವು. ಇಡೀ ಮನೆ ಒಂಥರ ನಿಶಬ್ದ ಮತ್ತು ಕತ್ತಲೆಯಿಂದ ತುಂಬಿತ್ತು. ರಮೇಶ್ ತನ್ನ ರಾತ್ರಿ ಊಟ ಮುಗಿಸಿದ. ಪಾತ್ರೆಗಳನ್ನು ತೊಳೆದು ಇಟ್ಟ. ಬಾಗಿಲು ಕಿಟಕಿಗಳನ್ನೆಲ್ಲ ಸರಿಯಾಗಿ ಮುಚ್ಚಿದೆಯೋ ಎಂದು ನೋಡಿದ. ಈ ಮಳೆ ನೋಡಿದ್ರೆ ನಾಳೆಯೂ ಕೆಲಸ ಕಷ್ಟ ಆಗುತ್ತೆ ಎಂದು ಮನಸ್ಸಲ್ಲೇ ಅಂದುಕೊಂಡ. ಗಡಿಯಾರ ರಾತ್ರಿ 9 ತೋರಿಸುತ್ತಿತ್ತು. ಸಾಕು, ಮಲಗೋಣ. ಮಳೆ ಹನಿಗಳು ಮನೆಯ ಅಂಚಿನ ಮೇಲೆ ಬೀಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಅವನಿಗೆ ನಿದ್ರೆ ಆವರಿಸಿತ್ತು. ಆದ್ರೆ ಎಷ್ಟು ಸಮಯ ಕಳೆದಿತ್ತೋ ಗೊತ್ತಿಲ್ಲ. ಹಠಾತ್ತನೆ ಅವನ ನಿದ್ರೆ ಕಳೆದು ಹೋಯಿತು. ಯಾರೋ ಮನೆಯ ಹೊರಗಡೆ ನಡೆದಾಡುವಂತಹ ಶಬ್ದ ಕೇಳಿಸುತ್ತಿತ್ತು. ಒದ್ದೆಯಾದ ಕಾಲುಗಳು ಕೆಸರಿನಲ್ಲಿ ನಡೆಯುವ ಶಬ್ದ. ರಮೇಶ್ ಕಣ್ಣು ತೆರೆದು ಕತ್ತಲೆಯ ಕಡೆ ನೋಡಿದ. ಈ ಹೊತ್ತಿನಲ್ಲಿ ಯಾರು ಹೊರಗಿದ್ದಾರೆ? ರಮೇಶ್ಗೆ ಸಂಜೆ ಟೀ ಅಂಗಡಿಯಲ್ಲಿ ಗೋಪಾಳ ಅನ್ನ ಹೇಳಿದ ಮಾತುಗಳು ನೆನಪಾದವು. ರಮೇಶ್, ಇವತ್ತು ರಾತ್ರಿ ಯಾರೇ ಬಾಗಿಲು ತಟ್ಟಿದರೂ ತಕ್ಷಣ ತೆಗಿಬೇಡ. ಆ ಸಮಯದಲ್ಲಿ ಅದನ್ನು ಕೇಳಿ ಅವನು ನಕ್ಕಿದ್ದ. ಆದ್ರೆ ಈಗ ಮಧ್ಯರಾತ್ರಿಯ ಆ ನಿಶಬ್ದದಲ್ಲಿ ಹೊರಗೆ ಸುರಿಯುತ್ತಿದ್ದ ಮಳೆಯ ನಡುವೆ ಆ ಮಾತುಗಳು ಅವನ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳತೊಡಗಿತು. ಬಾಗಿಲು ಮತ್ತೆ ಬಡಿದ ಶಬ್ದ ಕೇಳಿಸಿತು. ರಮೇಶ್ ನಿಧಾನವಾಗಿ ಹಾಸಿಗೆಯಿಂದ ಎದ್ದ. ಅವನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಆದರೂ ಅವನು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡ. ಇಲ್ಲ, ಏನೇ ಆದರೂ ಇವತ್ತು ಬಾಗಿಲು ತೆಗೆಯಲ್ಲ. ಅವನು ನಿಧಾನವಾಗಿ ಕೊಠಡಿಯ ಬಾಗಿಲಿನ ಬಳಿಗೆ ಹೋಗಿ ನಿಂತ. ಮನೆಯೊಳಗೆ ಸಂಪೂರ್ಣ ಕತ್ತಲೆ ಆವರಿಸಿತ್ತು. ಹೊರಗಿನ ಮಿಂಚಿನ ಬೆಳಕು ಕಿಟಕಿಯ ಗಾಜಿನ ಮೇಲೆ ಕ್ಷಣ ಕ್ಷಣಕ್ಕೂ ಒಳೆಯುತ್ತಿತ್ತು. ರಮೇಶ್ ಎಷ್ಟೇ ಭಯಪಟ್ಟರೂ ಬಾಗಿಲು ತೆರೆಯಲಿಲ್ಲ. ಅವನು ಕಿಟಕಿಯ ಬಳಿಯೇ ನಿಂತಿದ್ದ. ಹೊರಗಿನಿಂದ ಕೇಳಿಸುತ್ತಿದ್ದ ಆ ವಿಚಿತ್ರ ನಗು, ಆ ಶಬ್ದಗಳು ಎಲ್ಲವೂ ಕಡಿಮೆಯಾಗತೊಡಗಿತು. ಆ ಶಬ್ದ ನಿಧಾನವಾಗಿ ದೂರ ಸರಿಯತೊಡಗಿತು. ಮನೆಯ ಮುಂಭಾಗದಿಂದ ಅಂಗಳದಾಚೆಗೆ, ಮತ್ತೆ ತೋಟದ ಕಡೆಗೆ, ಕೊನೆಗೆ ಬೆಟ್ಟದ ಮೇಲಕ್ಕೆ ಏರುತ್ತಿರುವಂತೆ ಭಾಸವಾಯಿತು. ಸ್ವಲ್ಪ ಹೊತ್ತಿನ ನಂತರ ಎಲ್ಲವೂ ಮೌನವಾಯಿತು. ರಮೇಶ್ ದೀರ್ಘ ನಿಟ್ಟುಸಿರು ಬಿಟ್ಟ. ಬಹುಶಃ ಹೋಗಿಬಿಟ್ಟಿರಬೇಕು. ಗೆಜ್ಜೆ ಶಬ್ದ ಬಹಳ ಹೊತ್ತಿನವರೆಗೆ ಕೇಳಿಸುತ್ತಲೇ ಇತ್ತು. ಆದ್ರೆ ನಿಧಾನವಾಗಿ ಅದು ದೂರ ಸರಿಯತೊಡಗಿತು. ಮಳೆ ಕೂಡ ಬೆಳಗಿನ ಜಾವದ ವೇಳೆಗೆ ಕಡಿಮೆಯಾಗಿತ್ತು. ರಮೇಶ್ ಇಡೀ ರಾತ್ರಿ ಭಯದಲ್ಲೇ ಕಳೆದಿದ್ದ. ಆದರೂ ಯಾವಾಗ್ಲೋ ಒಂದು ಹೊತ್ತಿಗೆ ಅವನಿಗೆ ನಿದ್ದೆ ಜಾರಿತ್ತು. ಮರುದಿನ ಬೆಳಿಗ್ಗೆ ಎದ್ದು ಹೊರಗೆ ಬಂದಾಗ ಸುತ್ತಲೂ ಮಂಜು ಆವರಿಸಿತ್ತು. ಮಳೆ ನಿಂತಿದ್ದರೂ ಮರಗಳಿಂದ ನೀರಿನ ಹನಿಗಳು ಇನ್ನೂ ಬೀಳುತ್ತಲೇ ಇದ್ದವು. ಸುಮಾರು 8 ಗಂಟೆಯ ಹೊತ್ತಿಗೆ ಗೋಪಾಲಯ್ಯ ಅವನ ಮನೆಗೆ ಬಂದಿದ್ದರು. ಏನ್ ಮಗ, ರಾತ್ರಿ ಹೇಗಿತ್ತು? ಅಣ್ಣ, ನೀವು ಹೇಳಿದ್ದು ನಿಜ ಆಯ್ತು. ಏನಾಯ್ತು?
ರಮೇಶ್ ರಾತ್ರಿ ನಡೆದ ಎಲ್ಲಾ ಸಂಗತಿಗಳನ್ನ ವಿವರವಾಗಿ ಹೇಳಿದ. ಎಲ್ಲವನ್ನ ಕೇಳಿದ ಗೋಪಾಲಯ್ಯ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ಹೌದು ಮಗ, ನಾನು ಹೇಳಿದ್ದು ಇದಕ್ಕಾಗಿಯೇ. ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತಾ? ಅಯ್ಯೋ, ಈ ಪ್ರದೇಶದಲ್ಲಿ ಇಂತಹ ಕಥೆಗಳಿಗೇನು ಹೊಸದಲ್ಲ. ನಾನು ಚಿಕ್ಕವನಾಗಿದ್ದಾಗಿಂದಲೂ ಇಂತಹ ಘಟನೆಗಳ ಬಗ್ಗೆ ಹಿರಿಯರು ಹೇಳುತ್ತಿದ್ದುದನ್ನ ಕೇಳಿದ್ದೇನೆ. ಅದು ಕೂಡ ವಿಶೇಷವಾಗಿ ಮಳೆಗಾಲದ ರಾತ್ರಿಯಲ್ಲಿ. ಹಾಗಾದ್ರೆ ಅದು ಏನು? ಅದು ಏನು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ಗೊತ್ತು. ರಾತ್ರಿ ಅದು ಕರೆದಾಗ ಉತ್ತರ ಕೊಡಬಾರ್ದು, ಬಾಗಿಲು ತೆಗೆಯಬಾರ್ದು. ರಮೇಶ್, ನೀನು ನನ್ನ ಮಾತು ಕೇಳು. ಈ ಮನೆ ಬಿಟ್ಟು ಊರಿನೊಳಗೆ ಬಂದು ವಾಸ ಮಾಡು. ರಾತ್ರಿ ಹೊತ್ತು ಇಂಥ ದೂರದ ಜಾಗದಲ್ಲಿ ಒಬ್ಬನೇ ಇರೋದು ಒಳ್ಳೆಯದಲ್ಲ. ರಮೇಶ್ ಕಿಟಕಿ ಆಚೆ ತನ್ನ ತೋಟದ ಕಡೆ ನೋಡಿದ. ಆ ಮನೆ ಅವನ ಬಾಲ್ಯದ ನೆನಪುಗಳೆಲ್ಲ ಇದ್ದ ಸ್ಥಳ. ಅವನ ತಾಯಿ ಬದುಕಿದ್ದ ದಿನಗಳ ನೆನಪು, ಅವನು ಬೆಳೆದ ಅಂಗಳ, ಅವನು ನೆಟ್ಟ ಮರಗಳು. ಅವುಗಳನ್ನ ಬಿಟ್ಟು ಹೋಗುವ ಕಲ್ಪನೆ ಅವನಿಗೆ ಇಷ್ಟವಾಗಲಿಲ್ಲ. ಇಲ್ಲ ಅಣ್ಣ, ಏನೇ ಆದ್ರೂ ನಾನು ಈ ಮನೆ ಬಿಟ್ಟು ಹೋಗುವುದಿಲ್ಲ. ಆದ್ರೆ ಮಗ, ಇಲ್ಲ, ನಾನು ಇಲ್ಲೇ ಇರುತ್ತೇನೆ, ಎಷ್ಟು ಭಯ ಬಂದರೂ ಸರಿ. ಸರಿ ಎಂದು ಗೋಪಾಲಯ್ಯ ಎದ್ದು ನಿಂತರು. ಆದ್ರೆ ಒಂದು ಮಾತು ನೆನಪಲ್ಲಿ ಇಟ್ಟುಕೋ. ಏನನ್ನ? ಮುಂದಿನ ಕೆಲವು ದಿನ ಮಳೆ ಇನ್ನೂ ಜಾಸ್ತಿ ಆಗುತ್ತೆ. ಇಂತಹ ಸಮಯದಲ್ಲಿ ಅದು ಹೆಚ್ಚಿ ಕಾಣಿಸಿಕೊಳ್ಳುತ್ತೆ. ನೀನು ಬಾಗಿಲು ತೆರೆಯಲು ಹೋಗ್ಬೇಡ. ನಿನ್ನೆ ರಾತ್ರಿ ಬಂದಿದ್ದರೆ ಮತ್ತೆ ಬರಲಿ, ನಾನೇನು ಹೆದರುವುದಿಲ್ಲ. ಈ ಮಾತು ಕೇಳಿ ಗೋಪಾಲಯ್ಯನಿಗೆ ಏನು ಹೇಳ್ಬೇಕು ಅಂತ ತೋಚಲಿಲ್ಲ. ಗೋಪಾಲಯ್ಯ ನಿಧಾನವಾಗಿ ನಡೆದು ಹೋದರು. ಆ ರಾತ್ರಿ ರಮೇಶ್ ಬಹಳ ಎಚ್ಚರಿಕೆಯಿಂದ ಇದ್ದ. ಆದ್ರೆ ಅಚ್ಚರಿ ಅಂದ್ರೆ ಯಾವುದೇ ವಿಚಿತ್ರ ಘಟನೆ ನಡೆಯಲಿಲ್ಲ. ಬಾಗಿಲು ತಟ್ಟಿದ ಶಬ್ದವಿರಲಿ, ನಗುವಿಲ್ಲ, ಗೆಜ್ಜೆಯ ಸದ್ದು ಕೂಡ ಇಲ್ಲ. ಬಹುಶಃ ಅದು ನನ್ನ ಭ್ರಮೆ ಇರಬೇಕು. ಅವನು ಮನಸ್ಸಿನಲ್ಲಿಯೇ ಅಂದುಕೊಂಡ. ಮರುದಿನವೂ ಶಾಂತವಾಗಿಯೇ ಕಳೆಯಿತು. ಆಮೇಲಿನ ದಿನವೂ ಯಾವುದೇ ವಿಚಿತ್ರ ಅನುಭವ ಆಗಲಿಲ್ಲ. ಹೀಗೆ 2 ದಿನಗಳು ಕಳೆದವು. ಗೋಪಾಲಯ್ಯ ಹೇಳಿದ ಮಾತುಗಳು ಕೂಡ ನಿಧಾನವಾಗಿ ಅವನ ಮನಸ್ಸಿನಿಂದ ದೂರವಾಗತೊಡಗಿತ್ತು. ಆದ್ರೆ 3ನೇ ದಿನದ ರಾತ್ರಿ ಮಲೆನಾಡಿನ ಆಕಾಶ ಮತ್ತೆ ಕಪ್ಪು ಮೋಡಗಳಿಂದ ತುಂಬಿತ್ತು. ಸಂಜೆಯಿಂದಲೇ ಮಳೆ ಸುರಿಯುತ್ತಿತ್ತು. ರಾತ್ರಿ 10 ಗಂಟೆಯ ಹೊತ್ತಿಗೆ ಗಾಳಿ ಜೋರಾಯ್ತು. ಮರಗಳ ಕೊಂಬೆಗಳು ಒಂದಕ್ಕೊಂದು ತಾಗಿ ವಿಚಿತ್ರ ಶಬ್ದ ಮಾಡತೊಡಗಿದವು. ರಮೇಶ್ ಊಟ ಮುಗಿಸಿ ಕಿಟಕಿಯ ಬಳಿಯಲ್ಲಿ ಕುಳಿತು ಮಳೆಯನ್ನ ನೋಡುತ್ತಿದ್ದ. ಗಡಿಯಾರ 11 ಹೊಡೆದಿತು. ಅಷ್ಟರಲ್ಲಿ ದೂರದ ಬೆಟ್ಟದ ಕಡೆಯಿಂದ ಒಂದು ಪರಿಚಿತ ಶಬ್ದ ಕೇಳಿಸಿತು. ರಮೇಶ್ ತಕ್ಷಣ ಎದ್ದು ನಿಂತ. ಅದು ಅದೇ ಗೆಜ್ಜೆಯ ಶಬ್ದ. ಮೊದಲು ತುಂಬಾ ದೂರದಲ್ಲಿದ್ದ ಆ ಸದ್ದು ನಿಧಾನವಾಗಿ ಹತ್ತಿರ ಬರತೊಡಗಿತು. ಮಳೆಗದ್ದಲದ ನಡುವೆಯೂ ಅದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಈ ಬಾರಿ ಈ ಶಬ್ದ ನೇರವಾಗಿ ಮನೆಯ ಕಡೆಗೆ ಬರಲಿಲ್ಲ. ಯಾರೋ ಮನೆಯ ಸುತ್ತಲೂ ನಿಧಾನವಾಗಿ ನಡೆಯುತ್ತಿರುವಂತೆ ಅನಿಸಿತು. ಮುಂಭಾಗ, ಬಲಭಾಗ, ಹಿಂಭಾಗ ಮತ್ತೆ ಎಡಭಾಗ, ಹೀಗೆ ಮನೆಯ ಸುತ್ತ ಸುತ್ತುತ್ತಿತ್ತು. ರಮೇಶ್ ಕಿಟಕಿ ಸಣ್ಣ ಸೀಳಿನಿಂದ ಹೊರಗೆ ನೋಡಲು ಪ್ರಯತ್ನಿಸಿದ. ಆದ್ರೆ ಮಳೆ ಮತ್ತು ಕತ್ತಲೆಯ ಕಾರಣ ಏನೂ ಕಾಣಿಸಲಿಲ್ಲ. ಆದ್ರೂ ಒಂದು ವಿಷಯ ಅವನ ಗಮನಕ್ಕೆ ಬಂತು. ಗೆಜ್ಜೆ ಶಬ್ದ ಪ್ರತಿ ಸುತ್ತಿನಲ್ಲೂ ಸ್ವಲ್ಪ ಜೋರಾಗುತ್ತಿತ್ತು. ಅಂದರೆ ಅದು ಹತ್ತಿರ ಬರುತ್ತಿತ್ತು. ಸುಮಾರು 15 ನಿಮಿಷಗಳ ಕಾಲ ಅದು ಮನೆಯ ಸುತ್ತಲೂ ತಿರುಗುತ್ತಲೇ ಇತ್ತು. ಹಠಾತ್ತನೆ ಶಬ್ದ ನಿಂತಿತು. ಇಡೀ ಜಗತ್ತು ಮೌನವಾದಂತೆ ಅನಿಸಿತು. ರಮೇಶ್ ಕಿವಿಗೊತ್ತು ಕೇಳತೊಡಗಿದ. ಕೆಲವು ಕ್ಷಣಗಳ ನಂತರ ಅದೇ ಗೆಜ್ಜೆ ಶಬ್ದ ಮತ್ತೆ ಕೇಳಿಸಿತು. ಆದ್ರೆ ಈ ಬಾರಿ ಅದು ಮನೆಯ ಸುತ್ತ ಇರಲಿಲ್ಲ. ಅದು ಬೆಟ್ಟದ ಕಡೆ ಹೋಗುತ್ತಿತ್ತು. ನಿಧಾನವಾಗಿ ದೂರ ದೂರಕ್ಕೆ ಹೋಗುತ್ತಿತ್ತು. ರಮೇಶ್ ನಿಟ್ಟುಸಿರು ಬಿಟ್ಟ. ಹೀಗೆ ಮತ್ತೆರಡು ದಿನಗಳು ಕಳೆಯಿತು. ಆ 2 ದಿನಗಳಲ್ಲೂ ಯಾವುದೇ ವಿಚಿತ್ರ ಘಟನೆ ನಡೆಯಲಿಲ್ಲ. ರಮೇಶ್ ಕೂಡ ನಿಧಾನವಾಗಿ ತನ್ನ ಕೆಲಸಗಳಲ್ಲಿ ತೊಡಗಿಕೊಂಡ. ಆದ್ರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಆ ಗೆಜ್ಜೆ ಶಬ್ದದ ನೆನಪು ಮಾತ್ರ ಉಳಿದಿತ್ತು. 3ನೇ ದಿನ ರಾತ್ರಿ ಮತ್ತೆ ಮಳೆ ಶುರುವಾಯಿತು. ಮಲೆನಾಡಿನ ಕತ್ತಲೆ ಎಂದಿನಂತೆ ದಟ್ಟವಾಗಿತ್ತು. ರಾತ್ರಿ ಸುಮಾರು 11 ಗಂಟೆ. ಅಷ್ಟರಲ್ಲಿ ಅದೇ ಗೆಜ್ಜೆ ಶಬ್ದ ಮತ್ತೆ ಕೇಳಿಸಿತು. ಈ ಬಾರಿ ರಮೇಶ್ ಹೆದರಲಿಲ್ಲ. ಬದಲಿಗೆ ಅವನ ಮನಸ್ಸಿನಲ್ಲಿ ಒಂದು ಅನುಮಾನ ಮೂಡಿತು. ನಿಜಕ್ಕೂ ಇದು ಭೂತವೇ ಅಥವಾ ಯಾರಾದರೂ ನನ್ನನ್ನು ಎದುರಿಸಲು ಮಾಡುತ್ತಿರುವ ಆಟವೇ? ಬಾಗಿಲು ತಟ್ಟುವುದು, ಗೆಜ್ಜೆ ಸದ್ದು ಮಾಡುವುದು, ಮನೆಯ ಸುತ್ತ ಸುತ್ತುವುದು ಅಷ್ಟೇ. ಭೂತವಾಗಿದ್ರೆ ಇಷ್ಟೆಲ್ಲ ದಿನ ಏನ್ ಮಾಡ್ತಾ ಇತ್ತಲ್ಲ? ಈ ಯೋಚನೆ ಬಂದ ನಂತರ ಅವನ ಭಯ ಸ್ವಲ್ಪ ಕಡಿಮೆಯಾಯಿತು. ಈ ಬಾರಿ ಸತ್ಯ ಏನೆಂದು ತಿಳಿದುಕೊಳ್ಳಲೇಬೇಕು. ಅವನು
ಒಂದು ಹಳೆಯ ಟಾರ್ಚ್ ಅನ್ನ ಕೈಗೆ ತೆಗೆದುಕೊಂಡ. ಹೊರಗೆ ಹೋಗುವ ಮುನ್ನ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ, ಇವತ್ತು ಇದರ ರಹಸ್ಯ ಗೊತ್ತಾಗಲೇಬೇಕು. ಹೊರಗೆ ಮಳೆ ಸುರಿಯುತ್ತಿತ್ತು. ರಮೇಶ್ ನಿಧಾನವಾಗಿ ಬಾಗಿಲಿನ ಹತ್ತಿರ ಹೋದ. ಅವನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಗೋಪಾಲಗೆ ಹೇಳಿದ ಮಾತುಗಳು ಮತ್ತೆ ನೆನಪಾದವು. ಆದ್ರೆ ಈ ಬಾರಿ ಕುತೂಹಲ ಅವನ ಭಯವನ್ನ ಮೀರಿಸಿತ್ತು. ಅವನು ಬಾಗಿಲಿನ ಕೀಲಿಯನ್ನ ನಿಧಾನವಾಗಿ ತಿರುಗಿಸಿದ. ಬಾಗಿಲು ತೆರೆದಿತು. ತನ್ನನೇ ಗಾಳಿ ಮತ್ತು ಮಳೆಯ ತುಂತುರು ಅವನ ಮುಖಕ್ಕೆ ಬಡಿದವು. ಅವನು ಟಾರ್ಚ್ ಬೆಳಗಿಸಿ ಅಂಗಳದ ಕಡೆ ಬೆಳಕು ಆರಿಸಿದ. ಮುಂದೆ ಯಾರೂ ಇರಲಿಲ್ಲ. ಆದ್ರೆ ಕೆಸರಿನಲ್ಲಿ ಹೊಸದಾಗಿ ಮೂಡಿದ್ದ ಕಾಲಿನ ಗುರುತುಗಳು ಕಾಣಿಸುತ್ತಿದ್ದವು. ಅವು ಮನೆಯ ಹಿಂಭಾಗದ ಕಾಡಿನ ಕಡೆ ಹೋಗುತ್ತಿದ್ದವು. ಅದೇ ಸಮಯದಲ್ಲಿ ಮತ್ತೆ ಆ ಗೆಜ್ಜೆಯ ಶಬ್ದ ಕೂಡ ಆ ಕಾಡಿನ ದಾರಿಯಲ್ಲಿ ಹೋಗುತ್ತಿತ್ತು. ಅವನ ಮನಸ್ಸಿನಲ್ಲಿ ಎರಡು ಪ್ರಶ್ನೆಗಳು ಮೂಡುತ್ತಿದ್ದವು. ಇದು ನಿಜವಾಗಿಯೂ ಯಾವುದೋ ಅತೀಂದ್ರಿಯ ಶಕ್ತಿ ಅಥವಾ ಕತ್ತಲೆಯೊಳಗೆ ಅಡಗಿರುವ ಯಾರಾದ್ರೂ ಮನುಷ್ಯರ ಆಟವೇ? ಕೆಲವು ಕ್ಷಣ ಕಾಲ ಅವನು ಅಲ್ಲೇ ನಿಂತ. ನಂತರ ಧೈರ್ಯ ಮಾಡಿ ಆ ಕಾಲಿನ ಗುರುತುಗಳ ಹಿಂದೆ ನಡೆಯಲು ಆರಂಭಿಸಿದ. ರಮೇಶ್ ಟಾರ್ಚ್ ಹಿಡಿದು ಆ ಕಾಲಿನ ಗುರುತುಗಳನ್ನ ಹಿಂಬಾಲಿಸುತ್ತಾ ಕಾಡಿನ ಒಳಗೆ ನಡೆದ. ಗೆಜ್ಜೆಯ ಶಬ್ದ ಅವನನ್ನ ಬೆಟ್ಟದ ಮೇಲಿರುವ ಒಂದು ಹಳೆಯ ಕುಸಿದು ಹೋದ ಮನೆಯವರೆಗೆ ಕರೆದುಕೊಂಡು ಹೋಯಿತು. ಆ ಮನೆ ನೋಡುತ್ತಿದ್ದಂತೆಯೇ ಅವನಿಗೆ ವಿಚಿತ್ರ ಅನುಭವವಾಯಿತು. ಈ ಮನೆ ಎಲ್ಲೋ ನೋಡಿದ ಹಾಗೆ ಇದೆಯಲ್ವಾ? ಧೈರ್ಯ ಮಾಡಿ ಮನೆಯೊಳಗೆ ಹೋದ. ಒಳಗೆ ದಪ್ಪದುರುಳು ತುಂಬಿತ್ತು. ವರ್ಷಗಳಿಂದ ಯಾರೂ ಬಂದಿರದಂತಿತ್ತು. ಹಠಾತ್ತನೆ ಟಾರ್ಚ್ ಬೆಳಕು ಗೋಡೆಯ ಮೇಲಿದ್ದ ಒಂದು ಹಳೆಯ ಪುಟದ ಮೇಲೆ ಬಿತ್ತು. ರಮೇಶ್ ಹತ್ತಿರ ಹೋಗಿ ನೋಡಿದ. ಅವನ ಕೈಯಲ್ಲಿದ್ದ ಟಾರ್ಚ್ ನೆಲಕ್ಕೆ ಬಿದ್ದಿತ್ತು. ಫೋಟೋದಲ್ಲಿ ಇದ್ದವರು ಅವನ ತಾಯಿ. ಅದರ ಪಕ್ಕದಲ್ಲಿ ಒಬ್ಬ ಚಿಕ್ಕ ಹುಡುಗ. ಅವನೇ ರಮೇಶ್. ಇದು ಹೇಗೆ ಸಾಧ್ಯ? ಅಷ್ಟರಲ್ಲಿ ಫೋಟೋದ ಹಿಂಭಾಗದಿಂದ ಒಂದು ಹಳೆಯ ಪತ್ರ ಕೆಳಗೆ ಬಿತ್ತು. ರಮೇಶ್ ಅದನ್ನ ತೆರೆದು ಓದಲು ಶುರು ಮಾಡಿದ. ಪತ್ರವನ್ನು ಅವನ ತಾಯಿ ಬರೆದಿದ್ದರು. ರಮೇಶ್, ನೀನು ಈ ಪತ್ರ ಓದುತ್ತಿದ್ದರೆ ನಾನು ಈ ಜಗತ್ತಿನಲ್ಲಿ ಇರುವುದಿಲ್ಲ. ನಿನಗೆ ಒಂದು ಸತ್ಯ ಹೇಳದೆ ಹೋಗುತ್ತಿದ್ದೇನೆ. ನೀನು ಈಗ ವಾಸಿಸುತ್ತಿರುವ ಮನೆ ನಮ್ಮದು ಅಲ್ಲ. ನೀನು ಹುಟ್ಟಿದ್ದು ಈ ಬೆಟ್ಟದ ಮೇಲಿರುವ ಮನೆಯಲ್ಲಿ. ಒಂದು ಅಪಘಾತದಲ್ಲಿ ನೀನು ಮತ್ತು ನಾನು ಸಾಯಬೇಕಾಗಿತ್ತು. ಆದ್ರೆ ಆ ರಾತ್ರಿ ಬದುಕಿ ಉಳಿದದ್ದು ನೀನು ಮಾತ್ರ. ರಮೇಶ್ನ ಕಣ್ಣುಗಳು ಅಗಲಿದವು. ಪತ್ರದ ಕೊನೆಯ ಸಾಲು ಓದಿದಾಗ ಅವನ ಉಸಿರು ನಿಂತಂತಾಯ್ತು. ರಮೇಶ್, ಆ ಅಪಘಾತದಲ್ಲಿ ಸತ್ತದ್ದು ನಾನು ಅಲ್ಲ, ಸತ್ತದ್ದು ನೀನು. ಅವನ ಕೈಗಳು ನಡುಗ ತೊಡಗಿದವು. ಇಲ್ಲ, ಇದು ಸುಳ್ಳು. ಅಷ್ಟರಲ್ಲಿ ಮನೆಯೊಳಗೆ ಮತ್ತೆ ಗೆಜ್ಜೆಯ ಶಬ್ದ ಕೇಳಿಸಿತು. ಅವನ ಹಿಂದೆ ಯಾರೋ ನಿಂತಿದ್ದರು. ನಿಧಾನವಾಗಿ ತಿರುಗಿ ನೋಡಿದ. ಅದು ಅವನ ತಾಯಿ. ಆದರೆ ಅವಳು ದುಃಖದಿಂದ ಅವನತ್ತ ನೋಡುತ್ತಿದ್ದಳು. ಅಮ್ಮ? ಅವಳು ನಿಧಾನವಾಗಿ ಹೇಳಿದಳು, ಮಗ, 3 ವರ್ಷಗಳಿಂದ ನಾನು ನಿನ್ನನ್ನ ಕಳುಹಿಸಲು ಪ್ರಯತ್ನಿಸುತ್ತಿದ್ದೆ. ಏನ್ ಹೇಳ್ತಾ ಇದ್ದೀಯಾ? ನೀನು ಬದುಕಿಲ್ಲ ರಮೇಶ್. ಏನ್ ಹೇಳ್ತಾ ಇದ್ದೀಯಾ ಅಮ್ಮ? ಹಾಗಾದ್ರೆ ಮಾತನ್ನು ಮಾತನಾಡುತ್ತಿದ್ದ ಜನ ಗೋಪಾಲಯ್ಯ ಇಲ್ಲ, ಯಾರು? ಅವರೆಲ್ಲ ನಿನ್ನ ಹಾಗೆ ಸತ್ತ ಆತ್ಮಗಳು ಮಗ. ನೀನು ನಿಜವಾಗಿಯೂ ಬದುಕಿಲ್ಲ. ರಮೇಶ್ ಕಣ್ಣ ಮುಂದೆ ಕಳೆದ 3 ವರ್ಷಗಳ ನೆನಪುಗಳು ಮಿಂಚಿನಂತೆ ಹಾದು ಹೋದವು. ಅಕ್ಕಪಕ್ಕದವರು ಅವನ ಜೊತೆ ಹೆಚ್ಚು ಮಾತನಾಡದಿರುವುದು, ಅವನು ಹೋದರೂ ಕೆಲವರು ಗಮನಿಸದೇ ಇರುವುದು, ರಾತ್ರಿ ಮಾತ್ರ ಅವನಿಗೆ ವಿಚಿತ್ರ ಘಟನೆಗಳು ಆಗುವುದು. ಈಗ ಎಲ್ಲವೂ ಅರ್ಥವಾಗತೊಡಗಿತು. ಅವನು ನಡುಗುವ ಧ್ವನಿಯಲ್ಲಿ ಕೇಳಿದ, ಹಾಗಾದ್ರೆ ನಾನು ಯಾರು? ಅವನ ತಾಯಿ ಕಣ್ಣೀರು ಹಾಕುತ್ತಾ ಉತ್ತರಿಸಿದಳು, ನೀನು ಈ ಜಗತ್ತನ್ನು ಬಿಟ್ಟು ಹೋಗದೆ ಇಲ್ಲಿ ಸಿಲುಕಿಕೊಂಡಿರುವ ಆತ್ಮ. ಆ ಕ್ಷಣದಲ್ಲಿ ಹೊರಗೆ ಮಿಂಚು ಹೊಳೆಯಿತು. ಇಡೀ ಮನೆ ಬೆಳಕಿನಿಂದ ತುಂಬಿತು. ರಮೇಶ್ ಕಣ್ಣ ಮುಂದೆ ತನ್ನದೇ ಸಮಾಧಿ ಕಾಣಿಸಿತು. ಅದರ ಮೇಲೆ ಬರೆದಿತ್ತು, ರಮೇಶ್ 1998 2023. ಮುಂದಿನ ಕ್ಷಣ ಎಲ್ಲವೂ ಕತ್ತಲೆಯಾಯಿತು. ಮರುದಿನ ಬೆಳಗ್ಗೆ ಊರಿನ ಜನರು ಎಂದಿನಂತೆ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಆ ಬೆಟ್ಟದ ಮನೆಯ ಬಗ್ಗೆ ಯಾರೂ ಮಾತನಾಡುತ್ತಿರಲಿಲ್ಲ. ಯಾಕಂದ್ರೆ ರಮೇಶ್ ಎಂಬ ವ್ಯಕ್ತಿ ಆ ಊರಿನಲ್ಲಿ 3 ವರ್ಷಗಳ ಹಿಂದೆಯೇ ಸತ್ತಿದ್ದನು. ಆದ್ರೆ ಇಂದಿಗೂ ಮಳೆಗಾಲದ ರಾತ್ರಿ ಆ ಮನೆಯ ಕಿಟಕಿಯಲ್ಲಿ ಒಬ್ಬ ಯುವಕ ನಿಂತಿರುವುದು ಕಾಣುತ್ತದೆ ಎಂದು ಕೆಲವರು ಹೇಳ್ತಾರೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.